ಲೋಕಾಯುಕ್ತ ಸಲ್ಲಿಕೆ ಮಾಡಿರುವಂತಹ ಅಂತಿಮ ವರದಿಯಲ್ಲಿ ಮೂಡ ವಿಷಯವಾಗಿ ಬಹಳಷ್ಟು ಸ್ಫೋಟಕ ವಿಚಾರಗಳು ಈಗ ಹೊರಕ್ಕೆ ಬರ್ತಾ ಇದೆ. ದೇವರಾಜು ಆಗಿನ ನಗರಾಭಿವೃದ್ಧಿ ಸಚಿವರಿಗೆ ಬರೆದಿರುವಂತಹ ಪತ್ರ, ಆ ಪತ್ರದಲ್ಲಿರುವಂತಹ ಅಂಶಗಳು ಈಗ ಬಹಳ ಚರ್ಚೆ. ಮೂಡಾಗೆ ನೀಡಿದ ಪತ್ರದಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಬಚ್ಚೇಗೌಡಗೆ ನೀಡಿದ ಪತ್ರದಲ್ಲಿ ಡಿಸಿಎಂ ಅಂತ ಬರವಣಿಗೆ ಇದೆ. ಆಗ ಡಿಸಿಎಂ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ಸಿದ್ದರಾಮಯ್ಯನವರು. ಆದರೆ ಲೋಕಾಯುಕ್ತ ಮುಂದೆ ಹೇಳಿಕೆ ಕೊಡುವ ಸಂದರ್ಭದಲ್ಲಿ ಭೂಮಾಲೀಕ ದೇವರಾಜು, ನಾನು ಮನವಿ ಪತ್ರದಲ್ಲಿ ದೇವರಾಜು ಅಂತ ಮಾತ್ರ ಸಹಿ ಮಾಡಿದ್ದೀನಿ, ಅದನ್ನ ಹೊರತುಪಡಿಸಿ ಡಿಸಿಎಂ ಅಂತ ನಾನು ಪತ್ರದಲ್ಲಿ ಎಲ್ಲಿಯೂ ಕೂಡ ಉಲ್ಲೇಖ ಮಾಡಿಲ್ಲ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೋಕಾಯುಕ್ತದ ತನಿಖಾ ಸಂದರ್ಭದಲ್ಲಿ ಡಿಸಿಎಂ ಅಕ್ಷರ ಬೆಳಕಿಗೆ ಬಂದಿದೆ. ಆದರೆ ಇಡೀ ಮಾಹಿತಿ ಅಲ್ಲಗೆಳೆದಿದ್ದಾರೆ ಮಾಲೀಕ ದೇವರಾಜು. ಸೊ ಪತ್ರ ಬರೆದಿರೋದು ಹೌದು, ಪತ್ರದಲ್ಲಿ ದೇವರಾಜು ಜೊತೆಗೆ ಡಿಸಿಎಂ ಅಂತ ಉಲ್ಲೇಖ ಆಗಿರೋದು ಹೌದು. ಆದರೆ ತನಿಖೆಯ ಹೊತ್ತಿನಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಇಲ್ಲ, ನಾನು ದೇವರಾಜು ಅಂತ ಮಾತ್ರ ಸಹಿ ಹಾಕಿದ್ದೀನಿ, ಡಿಸಿಎಂ ಅಂತ ಬರದೇ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ಆ ಪತ್ರ ಬರೆದಿರುವಂತಹ ದೇವರಾಜು ಅವರೇ ಅನ್ನೋದಾದ್ರೆ, ಹಾಗಾದ್ರೆ ಡಿಸಿಎಂ ಅನ್ನೋದನ್ನ ಅವರು ಇಲ್ಲ ಅಂದ ಮಾತ್ರಕ್ಕೆ ಪತ್ರದಲ್ಲಿ ಇರೋದನ್ನ ಇಲ್ಲ ಅನ್ನೋಕ್ಕಾಗಲ್ವಲ್ಲ? ದಿವ್ಯ, ಇಲ್ಲಿ ಪ್ರಶ್ನೆ ಹುಟ್ಟಾಗಂಥದ್ದು ದೇವರಾಜ್ ಅವರು ಪತ್ರದಲ್ಲಿ ಬರ್ದಿಲ್ಲ, ಆದರೆ ಅದನ್ನು ಬರ್ದಿದ್ದದ್ದು ಯಾರು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಗಳು ಸಿಗ್ಬೇಕಾಗಿರೋಂಥದ್ದು. ಯಾಕಂದರೆ ಆಗಿನ ನಗರಾಭಿವೃದ್ಧಿ ಸಚಿವರಾಗಿದ್ದಂಥ ಬಚ್ಚೇಗೌಡ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾರೆ. ನಾನು ನನ್ನ ಜಮೀನೇನಿತ್ತು 3 ಎಕರೆ 16 ಗುಂಟೆ ಜಮೀನಿತ್ತು, ಆ ಜಮೀನನ್ನು ಮೂಡ ತನ್ನ ಅಕ್ವೈರನ್ನು ಮಾಡ್ಕೊಳ್ತಾ ಇದೆ, ಜೊತೆಗೆ ಅದಕ್ಕೆ 1 ಲಕ್ಷ ಪರಿಹಾರ ಹಣವನ್ನು ಕೊಡ್ತಾ ಇದೆ. ಇದರಿಂದ ನನ್ನ ಕುಟುಂಬವನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಆ ಹಿನ್ನೆಲೆಯಲ್ಲಿ ಇದನ್ನು ಕೈ ಬಿಡಬೇಕು, ಅದಕ್ಕೆ ನೀವು ನಗರಾಭಿವೃದ್ಧಿ ಸಚಿವರು ಜೊತೆಗೆ ಮೂಡದ ಆಯುಕ್ತರುಗಳಿಗೆ ಮಾಹಿತಿಯನ್ನು ಕೊಡಿ ಅಂತೇಳಿ ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ಮನವಿಯನ್ನ ಮಾಡ್ಕೊಂಡ ಬಳಿಕ ಆ ಮನವಿ ಪತ್ರವನ್ನ ಅವರು ಸ್ವೀಕಾರನ ಕೂಡ ಮಾಡುವಂಥದ್ದು. ಅದಾದ ಬಳಿಕ ಅದು ಈಗ ಏನು ಲೋಕಾಯುಕ್ತ ತನಿಖೆ ಮಾಡೋ ಸಂದರ್ಭದಲ್ಲಿ ಆ ಪತ್ರ ಏನು ಬಹಿರಂಗ ಆಗಿದೆ. ಬಹಿರಂಗ ಆದ ಸಂದರ್ಭದಲ್ಲಿ ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಮಾಹಿತಿಯನ್ನ ಉಲ್ಲೇಖವನ್ನು ಮಾಡ್ತಾರೆ. ಡಿಸಿಎಂ ಅಂತೇಳಿ ಆ ಪತ್ರದಲ್ಲಿ ಬರೆದಿದ್ದಾರೆ ಅಂತೇಳಿ. ಆ ಡಿಸಿಎಂ ಅಂತೇಳಿ ಪತ್ರದಲ್ಲಿ ಬರೆದಿದ್ದಾರೆ ಅಂದ್ರೆ ಅದನ್ನ ಬರ್ದಂಥವ್ರು ಯಾರು ಅನ್ನೋದ್ರ ಬಗ್ಗೆ ಫೈಂಡ್ ಔಟ್ ಆಗಬೇಕಾಗಿರುವಂಥದ್ದು. ಯಾಕಂದ್ರೆ ಆ ಸಂದರ್ಭದಲ್ಲಿ ಅಂದ್ರೆ ಈ ಮನವಿ ಪತ್ರವನ್ನು ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಆಗ ಉಪಮುಖ್ಯಮಂತ್ರಿಗಳಾಗಿ ಇದ್ರು, ಕೆಲಸವನ್ನ ಮಾಡ್ತಾ ಇದ್ರು. ಆ ಸಂದರ್ಭ ಅದಕ್ಕೇನಾದ್ರೂ ಒತ್ತಡವನ್ನ ಬೀರಲಾಗಿದ್ಯಾ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಪಷ್ಟವಾದ ಮಾಹಿತಿಗಳು ಬೇಕಾಗಿರುವಂಥದ್ದು. ಸದ್ಯಕ್ಕೆ ದೇವರಾಜು ಅಂದ್ರೆ ಏನು ಮನವಿ ಪತ್ರ ಕೊಟ್ಟಂತ ದೇವರಾಜ್ ಏನಿದ್ರು, ದೇವರಾಜ್ ಇದ್ರ ಬಗ್ಗೆ ನನಗೆ ಯಾವುದೇ ರೀತಿ ಮಾಹಿತಿ ಇಲ್ಲ, ಕೇವಲ ನಾನು ದೇವರಾಜ್ ಅಂತ ಮಾತ್ರ ಸಹಿಯನ್ನ ಮಾಡಿದ್ದೀನಿ, ಡಿಸಿಎಂ ಅಂತೇಳಿ ನಾನು ಪತ್ರದಲ್ಲಿ ಎಲ್ಲೂ ಕೂಡ ಉಲ್ಲೇಖವನ್ನ ಮಾಡಿಲ್ಲ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಡಿಸಿಎಂ ಅಂತೇಳಿ ಬರ್ದಂಥವ್ರು ಯಾರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಬರಬೇಕಾಗಿರುವಂಥದ್ದು. ಜೊತೆಗೆ ಸಾಕಷ್ಟು ಕುತೂಹಲ ಮತ್ತು ಸಾಕಷ್ಟು ಅನುಮಾನಗಳು ಕೂಡ ಈಗ ಆ ಪತ್ರದಲ್ಲಿ ಉಂಟಾಗ್ತಾ ಇರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.